Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ವಾಮ್, ಗುಡ್ ನ್ಯೂಸ್ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್. ಏನ್ ಗುಡ್ ನ್ಯೂಸ್ ಅಂತಂದ್ರೆ ವಿರಾಟ್ ಕೊಹ್ಲಿ ನಾಳೆ ಕಣಕ್ಕಿಳಿತಾ ಇದ್ದಾರೆ ಬೆಂಗಳೂರಲ್ಲಿ. ಇದು ಅಫಿಷಿಯಲ್ ಅಪ್ಡೇಟ್ ಸಿಕ್ಕಿದೆ. ಅಫಿಷಿಯಲ್ ಅಪ್ಡೇಟು ಡೆಲ್ಲಿ ಅಫಿಷಿಯಲ್ಸ್ ಕನ್ಫರ್ಮ್ ಮಾಡಿದ್ರೆ, ಡೆಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಅಫಿಷಿಯಲ್ಸ್ ವಿರಾಟ್ ಕೊಹ್ಲಿ ನಾಳೆ ಆಡ್ತಾವ್ರೆ ಗುರು. ಆಂಧ್ರ ಅಗೇನ್ಸ್ಟ್ ನಾಳೆ ಮ್ಯಾಚ್ ಇದೆ ಬೆಂಗಳೂರಲ್ಲಿ. ಸೊ ಈ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾರೆ ಅಂತ ಅಫಿಷಿಯಲ್ ಅಪ್ಡೇಟು ಬಂದಿದ್ದಂತೂ ಆಗಿದೆ. ವಿಜಯ್ ಹಜಾರೆ ಟ್ರೋಫಿನ ವಿರಾಟ್ ಕೊಹ್ಲಿ 15 ವರ್ಷ ಆದ ನಂತರ ಆಡ್ತಾವ್ರ ಮಗ. 15 ವರ್ಷ ಇಂಟರ್ನ್ಯಾಷನಲ್ ಕಿರಿಯರ್ನ ಒಂಥರ ನೋಡಿ. ಫ್ಲಾಗ್ ಎಂಡ್ ಆಫ್ ಅವ್ರಿಗೆ ಇನ್ನು ಫ್ಲಾಗ್ ಎಂಡ್ ಏನು ಬಂದಿಲ್ಲ, ಇನ್ನೂ 1-2 ವರ್ಷ ಇದೆ. ಬಟ್ ಆದ್ರೆ ನೋಡಿ, ವಿಜಯ್ ಹಜಾರೆ ಟ್ರೋಫಿನ ನೋಡ್ತೀವಿ ಅಂತಲೇ ಅನ್ಕೊಂಡಿರಲಿಲ್ಲ ನಾವು ವಿರಾಟ್ ಕೊಹ್ಲಿನ. ಬಟ್ ಆಡೋ ಥರ ಆಗಿದೆ ಇವಾಗ. ಸೊ ಪಾಸಿಟಿವ್ ನ್ಯೂಸ್ ಏನು ಅಂತಂದರೆ ವಿರಾಟ್ ಕೊಹ್ಲಿ ಬೆಂಗಳೂರು ನೆಲದಲ್ಲಿ ಆಡ್ತಾವ್ರೆ ಅನ್ನೋದು ಇದು ಕನ್ಫರ್ಮೇಷನ್ ಸಿಕ್ಕಿದೆ. ಇದು ಪಾಸಿಟಿವ್ ನ್ಯೂಸು. ನೆಗೆಟಿವ್ ನ್ಯೂಸ್ ಏನು ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫಿಕ್ಸ್ ಆಗಿದಂಥ ಮ್ಯಾಚ್ನ ಇವಾಗ BCCI ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ನಡೆಸಬೇಕು ಅನ್ನೋ ಥರ ಇವಾಗ ನಿರ್ಧಾರ ಆಗಿದೆ. ಇದು ಇವಾಗ ಅಫಿಷಿಯಲ್ ಕನ್ಫರ್ಮೇಷನ್ ಬರ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚು ಆಗೋದಿಲ್ಲ, ವಿಜಯ್ ಹಜಾರೆ ಟ್ರೋಫಿಯ ಮ್ಯಾಚು ಆಗೋದಿಲ್ಲ. ವಿರಾಟ್ ಕೊಹ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತಾ ಇಲ್ಲ. ನಾಳೆ ಬೆಂಗಳೂರಿನ ಔಟ್ಸ್ಕಟ್ಸಲ್ಲಿರೋವಂಥ BCCI ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಮ್ಯಾಚ್ ನಡೀತಾ ಇದೆ. ಅಲ್ಲೂ ಕೂಡ ವೆನ್ಯೂ ಇದೆ, ಅಲ್ಲೂ ಕೂಡ ಗ್ರೌಂಡ್ ಇದೆ. ಸೊ ಅಲ್ಲಿ ಮ್ಯಾಚ್ ಆಗುತ್ತೆ. ವೆಂಕಟೇಶ್ ಪ್ರಸಾದ್ ಅವರು ಹೇಳಿದರು, ಎಲ್ಲಿ ಬೇಕಾದ್ರೂ ನಡೆಸ್ಬೋದು, ಚಿನ್ನಸ್ವಾಮಿಯಲ್ಲಿ ಬೇಕಾದ್ರೂ ನಡೆಸ್ಬೋದು, ಅಥವಾ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಬೇಕಾದ್ರೂ ನಡೆಸ್ಬೋದು, ಅಥವಾ ಆಲೂರು ಸ್ಟೇಡಿಯಂ ಇದೆ ಅಲ್ಲೂ ಕೂಡ ನಡೆಸ್ಬೋದು ಅಂತ ಅವ್ರು ಹೇಳಿದರು. ಬಟ್ ಇವಾಗ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಈ ಮ್ಯಾಚ್ಗಳನ್ನೆಲ್ಲ ಮೂವ್ ಮಾಡಲಾಗಿದೆ ಅಂತ ಅಪ್ಡೇಟು. ಏನಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇಡ್ತಿಲ್ಲ ಅಂತ ಕೇಳಿದ್ರೆ, ರಿಸ್ಕ್ ತಗೊಳ್ಳೋಕೆ ಇಷ್ಟಪಡ್ತಾ ಇಲ್ಲ ಸುಮ್ಮನೆ. ಯಾಕಂದರೆ ಸಿಟಿ ಸೆಂಟ್ರು ವಿರಾಟ್ ಕೊಹ್ಲಿ 15 ವರ್ಷ ಆದಮೇಲೆ ಬರ್ತಾವ್ರೆ. ಯಾಕಂದರೆ ಟಿಕೆಟ್ಸ್ ಇರಲ್ಲ ಗುರು. ಇನ್ ಕೇಸ್ ಏನಾದ್ರು ಅಲೋ ಮಾಡೋರು ಕ್ರೌಡ್ನ ಅಂತಂದರೆ ಟಿಕೆಟ್ಸ್ ಇರೋದಿಲ್ಲ. ವಿಜಯ್ ಹಜಾರೆ ಟ್ರೋಫಿಗಾಗಿರಲಿ, ರಣಜಿ ಟ್ರೋಫಿಗಾಗಿರಲಿ, ಇದಕ್ಕೆಲ್ಲ ಟಿಕೆಟ್ಸ್ ಕೊಡೋದಿಲ್ಲ. ಫ್ರೀ ಎಂಟ್ರಿ ಇರುತ್ತೆ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ನುಗ್ಬೋದು, ಹೆಂಗೆ ಬೇಕಾದ್ರೂ ನೋಡ್ಬೋದು. ಸೊ ಈ ಥರ ಇರುತ್ತೆ. ಸೊ ಸುಮ್ಮನೆ ಏನಕ್ಕೆ ಸಿಟಿ ಸೆಂಟ್ರಲ್ಲಿ ಬೇರೆ ಮೊದಲೇ ವಿರಾಟ್ ಕೊಹ್ಲಿ ಆಡ್ತಾವ್ರೆ ಅಂತ 15 ವರ್ಷ ಆದಮೇಲೆ ಹಿಂಗೆ ಸೇರುತ್ತೋ ಕ್ರೌಡ ಏನೋ ಗೊತ್ತಿಲ್ಲ. ಈಚೆ ಕಡೆ ಎಲ್ಲ ಜನ ತಿರ್ಗಾ ದೊಂಬಿ ಆದತ್ತು ಗೊತ್ತಲ್ಲ. ನಮ್ಮ ಬೆಂಗಳೂರು ಕ್ರೌಡ್ ಮೊದಲೇ RCB ಹುಡುಗರು ಒಂಥರ ಫೋರ್ಸ್ ಜಾಸ್ತಿ. ಮೊದಲೇ ಹೆಂಗೆ ಬೇಕಾದ್ರು ಏನು ಬೇಕಾದ್ರು ಮಾಡ್ತಾರೆ. ಅಂದರೆ ಕ್ರೌಡ್ ಹೆಂಗೆ ಬೇಕಾದ್ರು ಜಾಯ್ನ್ ಆಗಿಬಿಡ್ತದೆ. ಹಂಗೆ ಸ್ಟಾರ್ಟ್ ಆಗಿಬಿಡ್ತದೆ. ವಿರಾಟ್ ಕೊಹ್ಲಿ ಬಂದವರು ಅಂತ ಹಂಗೆ ಫ್ರೀ ಎಂಟ್ರಿ ಅಂತ ಹಿಂಗಂತೆ ಅಂತೆ ಪಂತೆ ಕಂತೆಗಳಿಂದ ಹೆಂಗೆ ಬೇಕಾದ್ರು ಏನು ಬೇಕಾದ್ರೂ ಆಗೋಗ್ಬಿಡುತ್ತೆ ಅಂತ ಸಿಟಿ ಸೆಂಟ್ರಲ್ಲಿ ಮ್ಯಾಚ್ನ ಇಡ್ತಾ ಇಲ್ಲ. ಯಾಕಂದರೆ ಇದು ಟಿಕೆಟ್ಸ್ ರಹಿತವಾಗಿರುವಂಥ ಮ್ಯಾಚ್ ಆಗಿರೋದ್ರಿಂದ ಬೇಕಾದ್ರೆ ಅವ್ರು ಹೇಳ್ಬೋದಾಗಿತ್ತಲ್ಲ, ಇಲ್ಲಪ್ಪ ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಸ್ತಾ ಇದ್ದೀವಿ, ಕ್ಲೋಸ್ ವೆನ್ಯೂ ನಡೆಸ್ತಾ ಇದ್ದೀವಿ ಅಂತ ಅವ್ರು ಹೇಳಿರ್ಬೋದಾಗಿತ್ತು. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಇದನ್ನ ಸಿಟಿ ಸೆಂಟ್ರಲ್ಲಿ ನಡೆಸೋದೇ ಬೇಡ, ರಿಸ್ಕ್ ತಗೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಏನು ಬೇಕಾದ್ರೂ ಆಗ್ಬಿಡ್ಬೋದು ಅನ್ನೋ ಥರ. ಅಂದರೆ ಏನೂ ಆಗಲ್ಲ. ಫಸ್ಟ್ ಆಫ್ ಆಲ್ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೊಳ್ಳೋದು ಅನ್ನೋ ಥರ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸ್ಪೆಷಲ್ ರೀತಿಯ ಪೂಜೆನೂ ಕೂಡ ಆಯಿತು. ಪ್ರಾಬ್ಲಿ ನೋಟಿಸ್ ಮಾಡಿದ್ರೆ ಅಂತ ಅನ್ಕೊಂಡಿದ್ರೆ ರೀಲ್ಸಲ್ಲೆಲ್ಲ ವೈರಲ್ ಆಗ್ತಾ ಇದೆ. ಒಂಥರ ಗ್ರೌಂಡ್ ಸುತ್ತ ಟಮಟೆ ಡೋಲು ಗಿಲ್ಲು ಎಲ್ಲ ಜೋರಾಗಿ ಬಡ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಒಂಥರ ಪರ್ಮಿಷನ್ ಕೊಟ್ಬಿಟ್ಟಿದೆ ಅಂತ. ಸೊ ಈ ಥರ ಎಲ್ಲ ಮಾಡಿದ್ರು ನೋಡ್ತು ಅಂದರೆ ಇಲ್ಲಿ ಮ್ಯಾಚೇ ಆಗ್ತಾ ಇಲ್ಲ. ಸೊ ವಿಜಯ್ ಹಜಾರೆ ಟ್ರೋಫಿಯ ಮ್ಯಾಚ್ ಕ್ಲೋಸ್ ವೆನ್ಯೂಲಿ ಆಗಿತ್ತು ಅಂದರೆ ಚೆನ್ನಾಗಿರೋದು. ಬಟ್ ಇವಾಗ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ BCCIನ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಮೂವ್ ಆಗಿರೋದ್ರಿಂದ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ. ಕ್ಲೋಸ್ ವೆನ್ಯೂಲಿ ಆಗಿತ್ತು ಅಂದ್ರೆ ಏನು ಬೇಜಾರಾಗ್ತಾ ಇಲ್ಲ. ಚಿನ್ನಸ್ವಾಮಿಲಿ ಆಗಬೇಕಾಗಿತ್ತು ನಮಗೆ ಮ್ಯಾಚ್ ಅಷ್ಟೇ. ಚಿನ್ನಸ್ವಾಮಿಲಿ ಆಗಬೇಕಾಗಿತ್ತು ಅಂತ ಕಾಯ್ಕೊಂಡು ಕೂತ್ಕೊಂಡಿರೋಂಥವ್ರಿಗೆಲ್ಲ ಇವಾಗ ಬ್ಯಾಡ್ ನ್ಯೂಸ್ ಆಗಿದೆ. ಆ್ಯಂಡ್ ಇದು ಕೂಡ ಕ್ಲೋಸ್ ವೆನ್ಯೂಲಿ ನಡೆಯುತ್ತಂತೆ. BCCIನ ಸೆಂಟರ್ ಆಫ್ ಎಕ್ಸಲೆನ್ಸ್ ಇದೇನಿದೆ, ಸೊ ಇದು ಕೂಡ ಕ್ಲೋಸ್ ವೆನ್ಯೂಲಿ ನಡೆಯುತ್ತಂತೆ. ಫ್ಯಾನ್ಸ್ಗಳಿಗೆ ಅಲ್ಲೋ ಇರೋದಿಲ್ಲ. ಸೊ ಕ್ಲೋಸ್ ವೆನ್ಯೂಲಿ ನಡೆಯೋದ್ರಿಂದ ಇಲ್ಲಿ ಕ್ರೌಡ್ಸ್ ಇರುತ್ತೆ ಅನ್ನೋಂಥದ್ದು, ಏನೋ ದೊಂಬಿ ಆಗ್ಬಿಡುತ್ತೆ ಅನ್ನೋಂಥದ್ದು, ಅದು ಇದು ಎಲ್ಲ ಏನೂ ಆಗೋದಿಲ್ಲ. ಆ್ಯಂಡ್ ಅದೇ ಕಾಂಪೌಂಡ್ ಹಾಕಿರ್ತಾರಲ್ಲ ಈಚೆ ಕಡೆಯಿಂದ ನಿಂತ್ಕೊಂಡು ಫ್ಯಾನ್. ಈ ಆಲೂರು ಸ್ಟೇಡಿಯಮಲ್ಲೆಲ್ಲ ಕಾಂಪೌಂಡ್ಗಳು ಹಾಕೋರಲ್ಲ ಸೈಡಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ ಫ್ಯಾನ್ಸ್. ಹಿಂದೆ ಗೇಟ್ ಹಿಂದೆಯಿಂದ ನಿಂತ್ಕೊಂಡು ನೋಡ್ತಿರ್ತಾರಲ್ಲ, ಆ ಥರ ಬೇಕಾದ್ರೆ ನೋಡ್ಕೊಬೋದು ಅನ್ನೋ ಥರ ಕಾಣಿಸ್ತೈತೆ. ಆಲೂರು ಸ್ಟೇಡಿಯಮಲ್ಲೂ ಬೇಕಾದ್ರೆ ಮಾಡಿರ್ಬೋದಾಯಿತು. ಬಟ್ ಇಲ್ಲ, ಇನ್ನೂ ಈಚೆ ಇಟ್ಬಿಟ್ಟು ಅವ್ರು ತೊಗೊಂಡೋಗ್ಬಿಟ್ಟು. ಸೊ ಓಕೆ, ಸೊ ಇದು ಬರ್ತಾ ಇರೋಂಥ ಅಪ್ಡೇಟು. ವಿರಾಟ್ ಕೊಹ್ಲಿ ಬೆಂಗಳೂರಲ್ಲಿ ಆಡೋದಂತೂ ನಾಳೆ ನಿಜ, ಆಂಧ್ರ ಅಗೇನ್ಸ್ಟು. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಈಚೆ ಇಟ್ಟವರು. ಇದು ಕನ್ಫರ್ಮೇಷನ್ ಸಿಗಿದೆ. ಇದು ಅಫಿಷಿಯಲ್ ಅಪ್ಡೇಟು ಬರ್ತಾ ಇರೋದು BCCI ಕಡೆಯಿಂದ, ಜೊತೆಗೆ KSCI ಕಡೆಯಿಂದ ಕೂಡ ಅನ್ಕೊಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ನಿಮ್ಗೆ ಏನು ಅನ್ನಿಸ್ತಾ ಇದೆ? ಇದೊಂಥರ ಖುಷಿ ಪಡೋವಂಥ ವಿಚಾರದಲ್ಲಿ ಇವಾಗ ಒಂದು ಸ್ವಲ್ಪ ಖುಷಿ ಪಡ್ತಾ ಇದ್ವಿ ನಾವು. ಈಚೆ ಕಡೆ ಎಳ್ಕೊಂಡು ಹೋಗ್ಬಿಟ್ಟಿತ್ತಲ್ಲ ವಿಜಯ್ ಹಜಾರೆ ಟ್ರೋಫಿ ಮ್ಯಾಚ್ ಒಂದಾಗಿತ್ತು ಅನ್ನೋ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. BCCIನ ಅಫಿಷಿಯಲ್ ಮ್ಯಾಚ್ ಒಂದಾಯಿತು ಅಂತ ಅನ್ಕೊಬೋದಾಗಿತ್ತು. ಬಟ್ ಗ್ರೀನ್ ಸಿಗ್ನಲ್ ಅಂತೂ ಸಿಕ್ಕಿದೆ. ಗೌರ್ಮೆಂಟ್ ಕಡೆಯಿಂದನೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, BCCI ಕಡೆಯಿಂದನೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬಟ್ IPLನ ಇನಾಗರಲ್ ಮ್ಯಾಚ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ IPLನ ಇನಾಗರಲ್ ಮ್ಯಾಚ್ ಆಗೋ ಅಷ್ಟರಲ್ಲಿ ಏನಾರು ಒಂದು ಅಚಾನಕ್ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗೋಗ್ಬಿಟ್ರೂ ಸಾಕಲ್ವಾ, ಅದನ್ನು ನೆಗೆಟಿವ್ ಆಗಿ ಕನ್ಸಿಡರ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ ಅನ್ನೋ ಥರ ಕಾಣಿಸ್ತೈತೆ. ಡೈರೆಕ್ಟಾಗಿ IPL ಮ್ಯಾಚ್ನ ಆಡ್ಸೋಣ ಅನ್ನೋ ಥರ ಪ್ಲ್ಯಾನ್ ಇರಬಹುದು ಅನ್ನೋ ಥರ ಕಾಣಿಸ್ತೈತೆ ಸೀನ ನೋಡ್ತು ಅಂತಂದರೆ. ನೋಡೋಣ, ಕಾದು ನೋಡೋದು ಯಾವಾಗ ಆಗುತ್ತೋ ಮ್ಯಾಚ್, ಅಫಿಷಿಯಲ್ ಮ್ಯಾಚ್ BCCIದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.